ನೀವು ನನ್ನ ಅಜ್ಜನೊಂದಿಗೆ ಜೊತೆಯಾಗಿ. ನನ್ನ ಅಜ್ಜ ಶ್ರೀನಿವಾಸರಾವ್ ಪೈಲೂರ್ ಅವರ ಹಲವು ಹವ್ಯಾಸಗಳಲ್ಲಿ ಒಂದೆರಡು ಹವ್ಯಾಸಗಳನ್ನು ನೋಡೋಣ ಬನ್ನಿ. ಹಾ, ನಮಸ್ತೆ. ನಿಮ್ಮ ಡ್ರಾಯಿಂಗ್ ಇದೆ, ಸ್ವಲ್ಪ ವಿವರಿಸ್ತೀರಾ ನಮಗೆ? ವಾಸವಿಗೆ ಸ್ವಲ್ಪ ಹೇಳಿಕೊಟ್ಟಿದ್ದೀರಲ್ಲ ಅವತ್ತು, ಹಾಗೆ ನೀವು ಮಾಡಿದ ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ದೀರಲ್ಲ ಅವಳಿಗೆ. ಮತ್ತೆ ಸ್ವಲ್ಪ ಸ್ಟ್ಯಾಂಪ್ ನಿಮ್ಮ ಕಲೆಕ್ಷನ್ ಅದನ್ನು ಕೂಡ ಇವಳಿಗೆ ಕೊಟ್ಟಿದ್ದೀರಿ, ಮಾತ್ರ ಉಂಟು ಕೂಡ ಇನ್ನು ಕೂಡ. ಅದರದ್ದೆಲ್ಲ ವಿವರಿಸ್ತೀರಾ ಈಗ ನಮಗೆ? ವಿವರಿಸ್ತೀರಮ್ಮ ಇದೆಲ್ಲಮ್ಮ ಹೇಳಿ. ಇದೆಲ್ಲ ಯಾವಾಗ ಮಾಡಿದ್ದು ಇದೆಲ್ಲ ಯಾವಾಗ ಮಾಡಿದ್ದು ನೀವು? ಕಾಲೇಜಿಗೆ ಹೋಗುವಾಗ್ಲ? ಅಲ್ಲ, ಶಾಲೆ ಬಿಟ್ಟ ಟೈಮಲ್ಲಿ, ಶಾಲೆಗೆ ಹೋಗುವಾಗ್ಲ? ಇದೆಂತ ಕಾಗದ, ಎಂತ ಇದು? ಹ್ಯಾಂಡ್ ಮೇಡ್ ಪೇಪರ್. ಇದು ಕಲರು ವಾಟರ್ ಕಲರಾ? ಎಂತ ಕಲರ್ ಇದು? ವಾಟರ್ ಕಲರಾ? ಓಹೋ. ಇದೆಲ್ಲ ನಿಮ್ಮ ಶಾಲೆಗೆ ಹೋಗುವಾಗ್ಲೇ ಮಾಡಿದ ಇದು ಚಿತ್ರವ? ಇದು ಹೀಗೆ ಬರ್ದದ್ದೆಲ್ಲ ಯಾವಾಗ? ಶಾಲೆ ಬಿಟ್ಟ ಮೇಲೆ. ಹಾ ಹಾ ಹಾ. ಈ ಚಿತ್ರವನ್ನೆಲ್ಲ ಅಲ್ಲ? ನೋಡಿ, ಇಲ್ಲಿ ಅವ್ರ ಹೆಸರು ಹಾಕಿದ್ದಾರೆ ನೋಡಿ. ನೋಡಿ, ಇದು ಕೂಡ ಇದೇ ರೀತಿ ಬಂದಿದೆ ಅಲ್ಲ. ಇದೆಂತವ? ಇದ್ಯಾವಾಗ ಬರ್ದದು? ಇದ್ಯಾವಾಗ ಮಾಡಿದ ಚಿತ್ರ? ನೆನ್ಪಿಲ್ವಾ? ಇದು ಕೂಡ ಹ್ಯಾಂಡ್ ಮೇಡ್ ಪೇಪರ್ ಅಲ್ಲೇ ಮಾಡಿದ್ದಲ್ಲ? ಮತ್ತೆ ಈಚೆ ಕಾಗದಕ್ಕೆ ಅಂಟಿಸಿದ್ದು ನೀವಲ್ಲ? ಈಗ ಇದೆಂತ ಇದ್ರಲ್ಲಿ ಕೈವಾರದಲ್ಲಿ ಸರ್ಕಲ್ ಹಾಕಿ ಮಾಡಿದ್ದ? ಕೈವಾರದಲ್ಲಿ ಸರ್ಕಲ್ ಹಾಕಿ ಮಾಡಿದ್ದ? ಇದು ಕೂಡ ವಾಟರ್ ಕಲರೆಯಾ? ಓಹೋ. ನೋಡಿ, ಇದು ಒಂದಕ್ಕೊಂದು ಕಲರ್ ಇಲ್ಲಿ ಸ್ಪ್ರೆಡ್ ಆಗದೆ ಎಷ್ಟು ಚಂದ ಮಾಡಿದ್ದಾರೆ. ಇದು ಮತ್ತೆ ಅದೇ ರೀತಿ ಇದು ಕೂಡ ಮಾಡಿದ್ದಾರೆ. ಇದೆಂತವ? ಚಾಪೆ ಹಾಗೆ ನೀವು ಇದು ಮಾಡಿದ್ದು ಎರಡು ಸೈಡ್ ಬರುವಾಗ ಹೇಗೆ ಮಾಡಿದ್ದು? ಇದು ಈಗ ಕಟ್ ಮಾಡಿ ನೀವು ಚಾಪೆ ಹೇಗೆ ಮಾಡಿದ್ದ ಅಲ್ಲ? ಹೇಗೆ ಕಲರ್ ಕೊಟ್ಟದ್ದೇ? ಎಂತ ಮಾಡಿದ್ದು? ಕಲರ್ ಕೊಟ್ಟದ್ದು ಹೇಗೆ ಇದು? ಈಗ ಉಂಟಲ್ಲ ಕಲರ್ ಪೇಪರ್, ಅದರಲ್ಲಿ ಕಲರ್ ಪೇಪರ್ ಅಲ್ಲಿ ಮಾಡಿದ್ದು ಇದು. ಓಹೋ. ಒಂದು ವೈಟ್ ಕಲರ್, ಒಂದು ಪಿಂಕ್ ಕಲರ್ ಅಲ್ಲ? ಇದು ಒಂದ್ ಸೈಡ್ ಬ್ಲ್ಯಾಕ್, ಒಂದ್ ಸೈಡ್ ಪಿಂಕ್ ಬರುವಾಗ ಮಾಡಿದ್ದಲ್ಲ? ಇದೆಂತವ? ಇದಕ್ಕೆ ಎಂತ ಅಂತ ಹೇಳುದು ಈ ಚಿತ್ರಕ್ಕೆ? ಇದೆಲ್ಲ ಯಾವಾಗ ಕಲ್ತು ಮಾಡಿದ್ದು? ಇದೆಷ್ಟು ಸಮಯ ಮೊದಲು ಮಾಡಿರ್ಬೋದು ನೀವು? ಯಾವಾಗ ಕಾಲೇಜಿಗೆ ಹೋಗುವಾಗ ಮಾಡಿದ್ದ? ಇಲ್ಲ, ಕಾಲೇಜ್ ಎಲ್ಲ ಬಿಟ್ಟ ಮೇಲೆ ಮಾಡಿದ್ದ? ಕಾಲೇಜ್ ಬಿಟ್ಟ ಮೇಲೆ ಮಾಡಿದ್ದ? ನೀವು ಎಲ್ಲಿಗೆ ಕಾಲೇಜಿಗೆ ಎಲ್ಲಿಗೆ ಹೋದ್ದು? ಕಾಲೇಜಿಗೆ ಎಲ್ಲಿಗೆ ಹೋದ್ದು? ಮೈಸೂರು. ಯಾವ ಕಾಲೇಜು? ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಓಹೋ, ಅಲ್ಲಿ ಕಲ್ತದಲ್ಲ? ಎಲ್ಲಿ ನೀವು ಹಾಸ್ಟೆಲ್ ಇತ್ತ? ಹಾಸ್ಟೆಲ್ ಅಲ್ಲಿ ನಿಂತು ಕಲ್ತದ? ಹಾಸ್ಟೆಲ್ ಅಲ್ಲಿ ನಿಂತು ಕಾಲೇಜಿಗೆ ಹೋಗ್ತಿದ್ದಲ್ಲ? ಓಹೋ. ಎಷ್ಟು ವರ್ಷ? 3 ವರ್ಷ.
ನೀವು PUC ಮಾಡಿ ಹೋದದ್ದ ಅಲ್ಲ, PUC ಮತ್ತೆ ಮಾಡ್ಬೇಕಾದ್ರೆ 10ನೇ ಕ್ಲಾಸ್ ಆದ ಕೂಡಲೇ ಹೋದದ್ದ? PUC ಮಾಡಲೇ ಇಲ್ಲ. ಮಾಡ್ಲೇ ಇಲ್ವಾ? ಓ, ನೀವು 10ನೇ ಕ್ಲಾಸಿಗೆಲ್ಲ ಎಲ್ಲಿಗೆ ಹೋದದ್ದು? 10ನೇ ಕ್ಲಾಸಿಗೆಲ್ಲ ಎಲ್ಲಿಗೆ ಹೋದದ್ದು? ಮಂಗಳೂರು. ಯಾವ ಕಾಲೇಜು? LLC. ಓಹೋ, ಎಲ್ಲಿ? ಇಲ್ಲಿಂದ ಇಷ್ಟು ದೂರದಿಂದ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ನೀವು ಎಲ್ಲಿ ನಿತ್ರಿ ಅಲ್ಲಿ? ದೊಡ್ಡಪ್ಪ. ಲಕ್ಷ್ಮೀನಾರಾಯಣ ರಾವ್ ಅವ್ರ ಅಜ್ಜನ ಮನೆಯಲ್ಲಿಯಾ? ಹಾ ಹಾ. ಎಷ್ಟನೇ ಕ್ಲಾಸಿವರೆಗೆ ಅಲ್ಲಿ? ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿನವರೆಗೆ? 8, 9, 10. ಓ, ಹಾಗಾದ್ರೆ 1ರಿಂದ 7ರವರೆಗೆ ಎಲ್ಲಿಗೆ ಶಾಲೆಗೆ ಹೋದದ್ದು? ಬಳ್ಳಾರಿ. ಓ, ಬೆಳ್ಳಾರಿಗೂ ಕೂಡ ಇಲ್ಲಿಂದ ನಡ್ಕೊಂಡೆ ಹೋದದ್ದ ಮಾವ? ಇಲ್ಲಿಂದ ದಿವಾಸಲು ತುಂಬಾ ದೂರ ಇರ್ತಿಲ್ಲ? ನಿಮಗೆ ಯಾರು ನಡ್ಕೊಂಡು ಹೋಗೋ ಫ್ರೆಂಡ್ಸ್ ಇದ್ರ? ಯಾರಿದ್ರು? ಶಂಕರ, ಸುಬ್ರಹ್ಮಣ್ಯ. ಎಲ್ಲಿಂದವರು? ಉಮ್ಮಡ್ಕ. ಹಾ ಹಾ. ನೀವೆಲ್ಲ ಜೊತೆಗೂಡಿ ಹೋಗ್ತಿದ್ದದ? ಹಾ ಹಾ. ಹಾಜರಕ್ಕ ಸುಬ್ರಹ್ಮಣ್ಯ. ಹಾ. ಮತ್ತೆ ಗಣಪಯ್ಯ. ಎಲ್ಲಿನವರು ಅವರು? ಅವರು ಕೂಸ್ಕುಂಜ. ಕುದ್ಕುಂಜ. ಹಾ ಹಾ. ನೀವೆಲ್ಲ ಜೊತೆಗೂಡಿ ಬೆಳ್ಳಾರಿಗೆ ಹೋಗ್ತಿದ್ದದ್ದು ಶಾಲೆಗೆ? ಓಹೋ. ನಡ್ಕೊಂಡು ಹೋಗ್ತಿದ್ದದ? ಓ, ಎಷ್ಟು ಗಂಟೆಗೆ ಹೊರಡ್ತಿದ್ರಿ? ಗಂಟೆ ಇಲ್ಲ. ಹಾ ಹಾ. ಅಲ್ಲಿ ಶಾಲೆ ಎಷ್ಟು ಗಂಟೆಗೆ ಶುರುವಾಗ್ತಿತ್ತು? 8. 8 ಗಂಟೆಗೆ ಶಾಲೆ ಶುರುವಾಗ್ತಿತ್ತ? ಓಹೋ, ಹಾಗಾದ್ರೆ ಇಲ್ಲಿಂದ ಬೇಗ ಹೋಗ್ತಿದ್ರು, ಒಂದು 7 ಗಂಟೆಗೆಲ್ಲ ಹೊರಡ್ತಿದ್ರ? ಓ, ತಿಂಡಿ ತಿಂದು ಹೊರಡುದಾ? ಮಧ್ಯಾಹ್ನ ಊಟಕ್ಕೆ? ಹಾಸ್ಟೆಲ್. ಹಾಸ್ಟೆಲ್. ಹಾ, ಹಾಸ್ಟೆಲ್ ಅಲ್ಲಿ ನಿಮಗೆ ಊಟ ಇರ್ತಿತ್ತು ಹಾಗಾದ್ರೆ, ಹೀಗೆ ಹೋಗಿ ಬಂದು ಮಾಡೋ ಮಕ್ಕಳಿಗೆ? ಓ ಹಾ. ಸಂಜೆ ಮತ್ತೆ ಇಲ್ಲಿಗೆ ಮನೆಗೆ ತಲುಪುವಾಗ? ತಲುಪುತ್ತಿದ್ರಿ. ಅವಾಗೆಲ್ಲಿ ಮಳೆ ಎಲ್ಲ ಬಂದ್ರೆ ಎಂತ ಮಾಡ್ತಿದ್ವಿ? ಗಾಳಿ ಮಳೆ ಎಲ್ಲ ಬಪ್ಪಾಗ ಚಂಡಿ ಹಾಕೊಂಡು ಬಪ್ಪುದ? ಕೊಡೆಯ ಓಡಿಕೊಂಡು ಬರ್ತಿದ್ರ? ನಡ್ಕೊಂಡೆ. ಮಾರ್ಗಲ್ಲಿ ಎಲ್ಲ ಒಳದಾರಿ ಇತ್ತ ಅಲ್ಲ ಮಾರ್ಗಲ್ಲೇ ಓದ್ತಿದ್ರ? ಮಾರ್ಗವೇ. ಓ, ಬೆಳ್ಳಾರಿಯಿಂದ ಅಯ್ಯನಗಟ್ಟೆಯಿಂದ ಹಿಂಗೆ ನಡ್ಕೊಂಡೇ ಓದ್ತಿದ್ದದಲ್ಲ? ಹಾ ಹಾ. 1ನೇ ಕ್ಲಾಸಿಗೆ ಅಲ್ಲಿಂದಲೇ ಹೋದವ? 1ನೇ ಕ್ಲಾಸಿಗೆ ಅಲ್ಲಿಗೆ ಹೋದ? ಮತ್ತೆ ಎಷ್ಟನೇ ಕ್ಲಾಸ್ನವರೆಗೆ? 1ರಿಂದ 5ನವರೆಗೆ ಬೊಬ್ಬೆಕೇರಿ. 6, 7 ಬೆಳ್ಳಾರಿಗೆ. 6, 7, 8. 6, 7, 8. 9, 10 ಮಂಗಳೂರು. ಮತ್ತೆ ಡ್ರಾಯಿಂಗ್ ಕಲ್ತದ್ದು ಮೈಸೂರಲ್ಲಿ. ಈ ಬೊಬ್ಬೆಕೇರಿಗೆ ಹೇಳಿದ್ರಲ್ಲ, ಬೊಬ್ಬೆಕೇರಿ ಶಾಲೆಗೆ ಅಲ್ಲಿಗೆ ಹೆಂಗ್ ಹೋಗ್ತಿದ್ದದ್ದು? ನಡ್ಕೊಂಡೆ. ಅಲ್ಲ, ಅಲ್ಲಿ ಅಜ್ಜನ ಮನೆ ಯಾರು ಇತ್ತಿದ್ದವ? ಅಲ್ಲಿ ನೆಂಟರು ಇತ್ತಿದ್ದವ? ಯಾರು? ಯಾರ ಮನೆಯಿಂದ? ಅಜ್ಜನ ಮನೆಯಿಂದ. ಹಾ ಹಾ ಹಾ. ನಿಂಗಳ ಅಪ್ಪನ ಮನೆಯಿಂದ? ಹಾ ಹಾ. ಇದೆಂತ ಚಿತ್ರವ? ಪೆನ್ಸಿಲ್ ಶೇಡಿಂಗ್. ಪೆನ್ಸಿಲ್ ಶೇಡಿಂಗ್ ಗಳಿಯಾ? ಇದು ಪೇಪರು ಎಂತ ಪೇಪರ್? ಇದು ನೋಡಿ, ಈ ಪಾತ್ರ, ಇದು ಪಾತ್ರ ಅಲ್ಲವ? ಬಾಕ್ಸ್ ಪುಸ್ತಕ, ಅದು ಪುಸ್ತಕದ ಶೀಡ್. ನೋಡಿ, ಬಕೆಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶೇಡ್. ಈ ಹೂ ಹಾಕಿದ್ದು ಕೂಡ ವೆಲ್ಡ ಅಂತ ಮಾಡ್ತಾರಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಬಕೆಟ್
ಕೈ ಅದರ ಹ್ಯಾಂಡಲ್ ಸ್ವಲ್ಪ ಗ್ಯಾಪ್ ಇರುವ ಹಾಗೆ ನಿಲ್ತದಲ್ಲ ಬಕೆಟ್ ಎಲ್ಲ ಮಾಮೂಲಿ, ಅದರ ಆ ಗ್ಯಾಪ್ ಕೂಡ ಅವರು ಚಿತ್ರ ಬಿಡಿಸಿದ್ದಾರೆ. ನೋಡಿ ಇದು ಕೂಡ ಅದೇ ಪಾತ್ರ, ಬಾಕ್ಸ್, ಪೇಪರ್, ಪುಸ್ತಕ ಪೇಜ್ ಓಪನ್ ಆದಾಗೆ. ಇದೆಲ್ಲ ಶಾಲೆಗೆ ಒಪ್ಪಗ ಮಾಡಿದ್ದವ, ಶಾಲೆಗೆ ಒಪ್ಪಗಲ ಕಾಲೇಜ್ ಕಾಲೇಜುಗಳು. ಮೈಸೂರು. ಹಾ ಹಾ. ನೋಡಿ ಇದೊಂದು ಪಾತ್ರ, ಆ ಪಾತ್ರ ಹೇಗೆ ಹೊಳಿತದೆ ಆ ರೀತಿಯ ಶೇಡ್ ಕೂಡ ಅವ್ರು ಮಾಡಿದ್ದಾರೆ. ಇದು ಇದರಲ್ಲೆಲ್ಲ ಸರ್ಕಲ್ ಆಗಿ ಅದರ ಟಾಪ್ ಇದು. ನೋಡಿ ಇದೊಂದು ಟೈಪ್. ಅದು ಹೂವು ಡಿಸೈನ್ ಹೆಂಗೆ ಒಳ್ಳಕ್ಕೆ ಹಾ, ಹೂವಿನ ಡಿಸೈನ್, ಮೊಗ್ಗೆ ಮತ್ತೆ ಎಲೆ, ಹೂವೆಲ್ಲ ಒಪ್ಪಂಗಲ್ಲ, ಬಳ್ಳಿ. ನೋಡಿ ಇದೊಂದು ಟೈಪ್. ಮತ್ತೆ ಇದನ್ನು ದೀಪ, ಮೊದಲಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ದೀಪದ ಟೈಪ್ ಅಲ್ಲವಾ? ಮೊದಲೆಲ್ಲ ಯೂಸ್ ಮಾಡಿಕೊಂಡಿದ್ದ ದೀಪದ ಟೈಪ್ ಅಲ್ಲ? ಇದು ಬಾಟಲ್. ಇದೆಂತವ? ಹಾಡು. ಹಾಡ? ಇದೆಲ್ಲ ಅಲ್ಲಿ ಶಾಲೆದ್ದು. ಶಾಲೆಯಲ್ಲಿ ಈ ತರದ ಚಿತ್ರವನ್ನು ನೋಡಿ ನೀವು ಮಾಡಿದ್ದಲ್ಲ ಕಾಲೇಜಲ್ಲಿ ಹೋಗುವಾಗ? ಮೈಸೂರಲ್ಲಿ. ಇದೆಂತವ? ಪೂಜಿಯ? ಫ್ಲವರ್ ವಾಸ್. ಹಾ, ಫ್ಲವರ್ ವಾಸ್. ಇದು ಸೈಡಿಗೆ ವಾಲಿದಾಗ ಅದದ್ದು. ಇದು ಹಾಡು ಸಣ್ಣ ಭರಣಿ ಟೈಪಿನ. ಇದೆಂತವ? ಬಾರಿ ಚಂದಾಗಿದೆ. ಹೂ. ಇದ್ಯಾರು? ಕಾಲೇಜು ಪ್ರಿನ್ಸಿಪಲ್. LSS ಕಾಲೇಜಿನ ಪ್ರಿನ್ಸಿಪಲ್. ನೀವು ಹೋಗುವಾಗ ಇದ್ದವರ? ಎಂತ ಹೆಸರು ಅವರದ್ದು? ಹೆಸರು ಮರ್ತೋಗಿದೆ. ಇದು ನೀವೇ ಬಿಡಿಸಿದಲ್ಲ? ನೋಡಿ ಎಷ್ಟು ಚಂದಾಗಿದೆ. ಬಾಹುಬಲಿ. ಇದು ಕೂಡ ಮೈಸೂರಲ್ಲಿ ಕಾಲೇಜಿಗೆ ಹೋಗುವಾಗ ಮಾಡಿದ್ದವ? ಎಲ್ಲಿಯ ಬಾಹುಬಲಿ ನೋಡಿ ಇದು ಚಿತ್ರ? ಕಾರ್ಕಳವ ಅಲ್ಲ ಶ್ರವಣ ಬೆಳಗೊಳವ? ಇದು
ಶ್ರವಣಬೆಳಗೊಳ. ಹಾ ಹಾ ಹಾ. ಆ ಚಿತ್ರ ಅವರ ಆ ಮೂರ್ತಿಯನ್ನು ನೋಡಿ ಮಾಡಿದ ಹಾ. ಚಿತ್ರವಾ? ಹ್ಮ್. ಇದು ಪೆನ್ಸಿಲ್ ಅಲ್ಲೇ ಮಾಡಿದ್ದಲ್ಲಮ್ಮ? ಹಾ. ಇದೊಂದು ಹಂಡೆ. ಹಂಡೆ ಅಲ್ಲಮ್ಮ? ಹಂಡೆಯ ಚಿತ್ರ ಅಲ್ಲ? ಹಾ. ಇದೆಂತಮ್ಮ? ಅಲ್ಲ. ಹೂ. ಹೂವಲ್ಲ? ಹ್ಮ್. ಇವರು ರವೀಂದ್ರನಾಥ ಠಾಗೂರು. ಹಾ. ಇದೇ ಚಿತ್ರವನ್ನು ನೋಡಿ ವಾಸವಿ ಚಿತ್ರ ಮಾಡಿದಾಳೆ ಅವತ್ತು, ನಿಮಗೆ ತೋರಿಸಿದಾಳೆ ಅಲ್ಲ? ವಾಸವಿ ಕೂಡ ಈ ಚಿತ್ರವನ್ನು ನೋಡಿ ಮಾಡಿದ್ದು ನೋಡಿ ಅವತ್ತು. ಇದೆಲ್ಲಿ ಮಾಡಿದವ? ಕಾಲೇಜಿಗೆ ಹೋಗುವಾಗ್ಲೆಯಾ? ಕಾಲೇಜಿಗೆ ಹೋಗುವಾಗ ಮಾಡಿದ್ದ? ನೋಡಿ ಪುಸ್ತಕ. ಇದೆಂತಮ್ಮ? ಅದು ಹೋಗಿ. ಹೂಜಿ. ಇದು ಹಂಡೆ. ಹಾ. ಇದು ಲೋಟ. ಅದರ ನೆರಳೆಲ್ಲ ಬರುವ ಹಾಗೆ. ಇದೆಂತಮ್ಮ? ಇದೆಲ್ಲಿಯ ಸೀನ್ ಅದು ನೋಡಿ ಮಾಡಿದ್ದು? ಅದು ಚಾಮುಂಡಿ ಬೆಟ್ಟ. ಓಹೋ, ಚಾಮುಂಡಿ ಬೆಟ್ಟದಲ್ಲಿ ಸೈಡ್ ನೋಡಿಕೊಂಡು ಮಾಡಿದ? ಓಹೋ, ಗದ್ದೆ ಎಲ್ಲ ಬರುವಾಗ. ಓಹೋ, ಚಂದ. ಭಾರಿ ಚಂದ. ಇದೆಂತ ಪೇಪರ್ ಎಂತಮ್ಮ ಇದು? ಇದು ಹಿಂದಿದು ಮಾಮೂಲಿ ಪೇಪರೇ? ಇದೆಂತ ಪೇಪರ್? ಹ್ಯಾಂಡ್ ಮೇಡ್ ಪೇಪರಾ? ಹ್ಯಾಂಡ್ ಮೇಡ್ ಪೇಪರ್. ಹಾ. ಕಲರು ವಾಟರ್ ಕಲರಾ? ಹಾ. ಓಹೋ. ಇವರು ಯಾರು ಮಾವ? ನೋಡಿ ಅಂತೆ, ನೋಡಿ ಮಾವ ಈಗಲೂ ಟೊಪ್ಪಿಟ್ಟು ಕೊಡ್ತಾರೆ, ಆಗ್ಲೂ ಟೊಪ್ಪಿಟ್ಟು ಕೊಡ್ತಿದ್ರು ಅಲ್ಲ? ಹಲೋ, ನಿಮ್ಮನ್ನು ನೀವೇ ಮಾಡಿದ್ದಲ್ಲ? ಚಂದಾಗಿದೆ. ನೀವು ಹೀಗಿದ್ರೆ ಹಾಗಾದ್ರೆ ಜವನ ಕಾಲದಲ್ಲಿ ಚಂದ ಕಾಣ್ತಿದ್ರು. ಭಾರಿ ಸೂಪರ್ ಆಗಿದೆವು. ಇದೆಂತಮ್ಮ? ಅದು ಸರ್ಟಿಫಿಕೇಟ್ ಮಾಡೋ ಕ್ರಮ. ಓಹೋ, ಸರ್ಟಿಫಿಕೇಟ್ ಮಾಡೋ ಕ್ರಮ ಅಲ್ಲ? ಇದು ಮಾಡಿದ ಇಸವಿಯ ನೀವು? 1962ರಲ್ಲಿ? ಹೌದು. ಎಲ್ಲಿ ಮೈಸೂರಲ್ಲಿ ಓದುವಾಗ್ಲಾ? ಹಾ. ಇದೀಗ ಒಂದು ಕಲರ್ ಆಗಿ ಒಂದು ಕಲರು ಒಣಗ್ಬೇಕಲ್ಲವ? ಒಂದು ಕಲರ್ ಕೊಟ್ಟಾಗಿ ಒಂದು ಕಲರ್ ಕೊಡ್ಬೇಕಾದ್ರೆ ಒಣಗ್ಬೇಕಲ್ಲ? ಓಹೋ. ಇವ್ರು ಯಾರು?
ಮಾಸ್ಟ್ರು ಎಲ್ಲಿನ? ಹ್ಮ್, ಮೈಸೂರು. ಮೈಸೂರಲ್ಲಿ ನಿಮಗೆ ಹೇಳಿಕೊಟ್ಟ ಮಾಸ್ಟ್ರಾ? ಹಾಂ, ಓಹ್, ಎಂತ ಹೆಸರು? ಹೆಸರು ಮರ್ತೋಗಿದ? ನೀವಲ್ಲಿ ಓದುವಾಗ ಎಲ್ಲ ಎಲ್ಲ ಇದಕ್ಕೂ ಇವರೇ ಹೇಳಿಕೊಟ್ಟದ ಎಲ್ಲ ವಿಷಯಕ್ಕೂ ಕೂಡ? ಓಹೋ. ಪಾಪವ ಮಾಸ್ಟ್ರು? ಪಾಪ ಇದ್ರ ಮಾಸ್ಟ್ರು? ಪ್ರೀತಿಯಲ್ಲಿ ಹೇಳಿಕೊಡ್ತಿದ್ರ? ನೀವು ಎಷ್ಟು ಜನ ಮಕ್ಳಿದ್ರಿ ನಿಮ್ಮ ಕ್ಲಾಸಲ್ಲಿ? 30. ಈ ತರದ ಚಿತ್ರಕ್ಕೆ ಎಂತ ಹೇಳುದು? ಬರ್ಕೊಂಡು ಜಾಮೆಟ್ರಿಕಲ್ ಡಿಸೈನ್. ಮನೆ, ಒಂದು ಇಟ್ಟಿಗೆಗೆ ಜಗ್ಗು, ಮಡಕೆ, ಇದು ಅದೇ ಶಾಲೆಯಲ್ಲಿ ಇದ್ದ ಚಿತ್ರವಾ? ಹ ಹ, ಶಾಲೆಯಲ್ಲಿ ಇದ್ದ ಚಿತ್ರವಾ? ಕ್ಯಾಟಲ್, ಮನೆ, ಟಿಫಿನ್ ಬಾಕ್ಸು ಅಲ್ಲ? ಇದು ಕ್ಯಾಟಲ್, ಮನೆ, ಟಿಫಿನ್ ಬಾಕ್ಸ್ ಇದು. ಹ ಹ. ಇದೀಗ ಒಂದು ಕಲರಿಂದ ಒಂದು ಕಲರ್ಗೆ ಎಷ್ಟೊತ್ತು ಬೇಕು ಒಣಗ್ಲಿಕ್ಕೆ? ಅರ್ಧ ಗಂಟೆ. ಇದು ಕಾಲೇಜಿಗೆ ಹೋಗೋಗ್ಲೇ ಮಾಡಿದ್ದ ನೀವು? ನೋಡಿ, ಹೂವಿನ ಹಾರ ಎಲ್ಲ ಎಷ್ಟು ಚೆಂದ ಮಾಡಿದ್ದಾರೆ. ಎಷ್ಟು ಕಲರ್ ಉಂಟು ಇದರಲ್ಲಿ. ಇದನ್ನೆಲ್ಲ ಕಾಲೇಜಲ್ಲಿ ಹೇಳಿಕೊಡ್ತಿದ್ರವ ಹೀಗೆಲ್ಲ ಮಾಡುದನ್ನು? ಹೇಳಿಕೊಡ್ತಿದ್ರ? ಇದ್ಯಾರು? ಕ್ಲಾಸ್ಮೇಟ್. ಹಾಗೆ ಒಬ್ಬರದ್ದೊಬ್ಬರು ನೋಡಿ ಚಿತ್ರ ಮಾಡ್ಲಿಕ್ಕೆ ಇರ್ತಿತ್ತ? ಹೆಸರು ನೆನ್ಪುಂಟ ಇವರದ್ದು? ಇವರ ಹೆಸರು ನೆನ್ಪುಂಟ? ಇವ್ರು ಯಾರು? ಅವರು ನಮ್ಮ ಹಾಸ್ಟೆಲ್ನ ಓ, ನಿಮ್ಮ ಹಾಸ್ಟೆಲ್ನ ಮ್ಯಾನೇಜರ ಮೈಸೂರಲ್ಲಿಯಾ? ಹೆಸರು? ಲಕ್ಷ್ಮೀನಾರಾಯಣ. ಎಲ್ಲಿ ಅವರು? ಮರ್ತೋಗಿದಾ? ಇದಕ್ಕೆ ಎಂತ ಹೇಳುದು? ಸಿಮ್ಮೆಟ್ರಿಕಲ್ ಡ್ರಾಯಿಂಗ್. ಸಿಮ್ಮೆಟ್ರಿಕಲ್ ಡ್ರಾಯಿಂಗ್. ಸಿಮ್ಮೆಟ್ರಿಕಲ್ ಡಿಸೈನ್. ಹಾ ಹಾ. ಇದು ಎಲ್ಲಿಗೆಲ್ಲ ಉಪಯೋಗ? ಇಂಥ ಡಿಸೈನ್ಗಳು, ಇಂಥ ಡಿಸೈನ್ ಎಲ್ಲಿಗೆಲ್ಲ ಉಪಯೋಗ? ಇದು ಎಂತ ಮಾಡ್ಲಿಕ್ಕೆ ಇದು ಈ ತರದ ಡಿಸೈನ್ಗಳು? ಮನೆ ಕಿಟಿಕಿ. ಹಾ, ಮನೆ ಕಿಟಕಿಗಳಿಗೆ. ಮತ್ತೆ ಡ್ರೆಸ್ಗಳಿಗೆ. ಬಹಳ ಚೆನ್ನಾಗಿದೆ. ಇದೆಂತವ? ದೀಪ. ದೀಪ. ಇದು ಹೂದಾನಿಯಾ? ಪುಸ್ತಕ, ಅದರಲ್ಲಿ ಒಂದು ಬಾಕ್ಸ್ ಓಪನ್ ಆಗಿ ಮುಚ್ಚಲ ಓಪನ್ ಉಂಟು. ಚೆಂದಾಗಿದೆಲ್ಲವ? ನನ್ನ ಮಾವ ಮಾಡಿದ ಚಿತ್ರ, ನನ್ನ ಅಜ್ಜ ಮಾಡಿದ ಚಿತ್ರ. ಓ, ಇದು ಗುಡಿ ಕೈಗಾರಿಕೆಗೆ ಇರುವಂತಹದ್ದು ಚಿತ್ರವ? ಗುಡಿ ಕೈಗಾರಿಕೆ.
ಹ್ಮ್. ಆ ಪುಸ್ತಕದಲ್ಲಿ ಇರುವ ಅಕ್ಷರಗಳ ಹಾಗೆ ಕೂಡ ಡಿಸೈನ್ ಮಾಡಿದ್ದು. ಹೌದು ಹೌದು. ವಾಹ್, ಇದೆಷ್ಟು ಚಂದ ಉಂಟಲ್ಲಮ್ಮ. ಇದು ಭಾರಿ ಚಂದ ಉಂಟು. ಈ ತರದ ಡ್ರೆಸ್ ಎಲ್ಲ ಸಿಕ್ಕಿದ್ರೆ ಒಳ್ಳೇದಲ್ಲ, ಸೀರೆ ಎಲ್ಲ. ಟೈಲ್ಸಿಗೆಲ್ಲ ಹಾಕೋ. ಹೋ, ಹೌದಲ್ಲ. ಇದು ಕೂಡ ಹಾಗೆ, ಇದು ಕೂಡ ಟೈಲ್ಸಿಗೆಲ್ಲ ಮತ್ತೆ ಎಷ್ಟು ಚಂದ ಮಾಡಿದ್ದಾರೆ. ಹೌದು. ಇದು ಸ್ಕೇಲ್ ಎಲ್ಲ ತಕೊಂಡು ಮಾಡುದಮ್ಮ, ಇದಕ್ಕೆ ಲೆಕ್ಕಾಚಾರ ಹಾಕಿ ಮಾಡುದು ಎಂತ? ಅದಕ್ಕೆ ಎಷ್ಟೆಷ್ಟು ದೂರಕ್ಕೆ ಎಷ್ಟೆಷ್ಟು ಇದೆಲ್ಲ ಡಿಸೈನ್ ಬೇಕು ಅಂತ ಹೇಳಿ. ಇದು ಇದುಂಟಲ್ಲ ನಿಮಗೆ ಮೇಲಿಂದ ಕೊಟ್ಟ ಬಿಳಿ, ಅದು ನೀವು ಮೇಲಿಂದ ಕೊಟ್ಟದಲ್ಲ, ಅಷ್ಟಷ್ಟು ಗ್ಯಾಪ್ ಮಾಡಿದ್ದ? ಹೇಗೆ ಮಾಡಿದ್ದದು ಇದು ಈ ಒಳಗಿನ ಭಾಗವನ್ನು? ಇದು ಫುಲ್ ಒಮ್ಮೆ ಚಿತ್ರ ಹೀಗೆ ಈ ಬಣ್ಣ ಕೊಟ್ಟು ಈ ತರದ ಬಣ್ಣ ಕೊಟ್ಟು ಮತ್ತೆ ಬಿಳಿ ಕೊಟ್ಟದ ಅಲ್ಲ, ಈ ಬಿಳಿ ಹಾಳೆಯಲ್ಲೇ ಹಾಗೆ ಗೆರೆ ಎಳ್ಕೊಂಡೆ ಬಂದದ? ನೆನಪಿಲ್ವಾ? ಅದು ವಾಟರ್ ಕಲರ್ ಆದ ಕಾರಣ ಅದ್ರ ನಡುವಿಗೆ ಕೊಟ್ಟುಕೊಂಡು ಹೋಗಿರ್ಬೋದು. ಆ ಬಿಳಿ ಜಾಗವನ್ನು ಹಾಗೆ ಬಿಟ್ಟು ಅದಕ್ಕೆ ಲೈನ್ ಹಾಕಿಕೊಂಡು ಬ್ರಷ್ ಅಲ್ಲಿ ಹಾಕಿಕೊಂಡು ಹೋಗ್ಬೇಕು. ಇದು ನೋಡಿ, ಇದು ಮೂರಕ್ಕೂ ಕೂಡ ಶಕ್ತಿಯ ಮೂಲ ಒಂದೇ ಅಲ್ಲ ಅಲ್ಲಮ್ಮ? ಇದೆಂತ ವಿಶೇಷ ಇದ್ರದ್ದು? ಅದನ್ನು ನೋಡ್ಲಿಕ್ಕೆಲ್ಲ ಬೇರೆ ಬೇರೆ ಉಪಯೋಗ ಆಗಬೇಕಾದ್ರೆ ಶಕ್ತಿ ಒಂದೆಂತ ಹಾಗೆ. ನೀವು ಅವತ್ತೊಂದ್ಸಲ ಹೇಳಿದ ನೆನಪಿತ್ತು, ಅದಕ್ಕೆ ನಾನು ಮೊದ್ಲು ಹೇಳಿಕೊಂಡದ್ದು. ಎಷ್ಟು ಚಂದ ಒಂದೇ ಲೆಕ್ಕ ಬಂದಿದೆ. ಎರಡು ಸೈಡ್ ಕೂಡ ಪ್ಯಾರಲಲ್ ಆಗಿ ಬಂದಿದೆ. ಇದು ಮಣ್ಣಿನ ಚಟ್ಟಿಗೆಲ್ಲ ಮಾಡ್ಬೋದಲ್ಲ ಈ ಡಿಸೈನ್? ಹೂವಿನ ಗಿಡದ ಚಟ್ಟಿಗಳಿಗೆಲ್ಲ, ಮತ್ತೆ ದೇವರ ಕೋಣೆ ಬಾಗಿಲಿಗೆ ನೋಡಿ. ಏನಾದ್ರೂ ಗೊತ್ತಾಗ್ತದ? ನನಗೆ ವಿವರಿಸಿದ್ದಾರೆ ಒಂದ್ಸಲ, ಈಗ ಮಾವನ ಹತ್ರ ಕೇಳುವ ಎಂತ ಹೇಳಿದ್ದು. ಎಂತ ಮಾವ ಇದು ನೀವು ಮಾಡ್ಲಿಕ್ಕೆ ಕಾರಣ? ಅಡ್ರೆಸ್ ಬರೆಯದೆ ಪೋಟಿಗೆ ಹಾಕಿ ಡಸ್ಟ್ಬಿನ್ನಿಗೆ ಹಾಗೆ. ನಮಗೊಂದು ಗುರಿ ಅಂತ ಇಲ್ಲದಿದ್ರೆ ನಾವು ಕೂಡ ಅಷ್ಟೇ ಡಸ್ಟ್ಬಿನ್ನಿಗೆ ಹೋಗ್ತೇವೆ ಅಂತ ಅಲ್ಲ? ನೀವು ಅವತ್ತು ನನಗೆ ಇದನ್ನು ಹೇಳಿ ವಿವರಿಸಿದ ಒಂದು ನೆನಪಿತ್ತು ನನಗೆ ಇದು ನೋಡಿ. ಇದು ಕೂಡ ಡಿಸೈನ್ ಇದು ಸಿಮೆಟ್ರಿ. ಅದು ನಾಲಿಗೆ ನೋಡುದಿಲ್ಲ. ನಾಲಿಗೆ. ಅದು ಎರಡು ಸೈಡ್ ಕೂಡ ಪ್ಯಾರಲಲ್ ಆಗಿ ಬರುವುದಕ್ಕೆ ಸಿಮೆಟ್ರಿಕಲ್ ಅದನ್ನು ನನಗೆ ಹೇಳಿಕೊಟ್ಟದ್ದೇ ಅಜ್ಜ. ನೋಡಿ, ಇದು ಮುದ್ದು ಕೃಷ್ಣ. ನೋಡಿ, ಅಜ್ಜನ ತೊಡೆಯಲ್ಲಿ ಮೊಮ್ಮಗ ಗೊತ್ತಾಗ್ ಕಾಣ್ತಾನಲ್ಲ. ಇದು ಯಾವಾಗ ಮಾಡಿದ್ದು? ಯಾವಾಗ ಮಾಡಿದ್ದು ಇದು? ಶಾಲೆ ಬಿಟ್ಟ ಮನೆ. ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಕಣ್ಣು ಮುಖ ಎಲ್ಲ ತುಂಟ ಕೃಷ್ಣನಾಗೆ ಕಾಣ್ತಾನಲ್ಲ. ಹಲೋ, ತುಂಟ ಕೃಷ್ಣನಂಗೆ ಕಾಣ್ತಾ ಅಲ್ಲ?
ಇದು ಮೈಸೂರು ನಂದಿಯಾ? ನೀವು ಮೈಸೂರಲ್ಲಿ ಕಾಲೇಜಿಗೆ ಹೋಗುವಾಗ ಚಾಮುಂಡಿ ಬೆಟ್ಟದ ಹತ್ರ. ಇದು ಎಂತಲ್ಲಿ ಮಾಡಿದ್ದು? ಇಂಡಿಯನ್ ಇಂಕ್. ಓಹೋ, ಇದು ಇಂಕಲ್ಲಿ ಮಾಡಿದಲ್ಲ. ಅದು ಹೆಂಗವ ಮಾವ, ಇಂಕಲ್ಲಿ ಮಾಡೋದು ಹೇಗೆ? ಇಂಕನ್ನು ಅದು ನೀರು ಹಾಕ್ಲಿಕ್ಕೆ ಉಂಟಾ ಇಂಕಲ್ಲಿ ಮಾಡ್ಲಿಕ್ಕೆ? ಹಾ, ನೋಡಿದ್ರೆ ಡಿಸೈನ್ ಎಷ್ಟು ಜನ ಮಾಡಿದ್ದಾರೆ, ಕುಸರಿ ಕೆಲಸದಾಗಿ ಅಷ್ಟೇ ಚಂದ. ಇದು ಕೂರ್ಮಾವತಾರ ಅಂತ ಹೇಳಿದ್ರು ಅಜ್ಜಿ ನಾನು. ಹೇಳಿದ್ದೆ ನಿಮಗೆ ಕೂರ್ಮಾವತಾರದ ಚಿತ್ರವ? ಕೂರ್ಮಾವತಾರದ ಇದು ಇಂಡಿಯನ್ ಇಂಕೆಯ? ಇದು ಆ ಕಡೆಗೆ ಒಂದು ಚಿತ್ರಕ್ಕೆ ಆಗ್ಲಿಲ್ಲ. ಒಂದೇ ಕಾಗದದಲ್ಲಿ ಮಾಡಿದ್ದು ಹಾಗೆ ಅಂತೇಳಿ ಈ ಸೈಡಿನ ಕಲರ್ ಈ ಸೈಡಿಗೆ ಬರಲೇ ಇಲ್ಲ. ಎಷ್ಟು ಚಂದ ಮಾಡಿದ್ದಾರೆ. ಇದನ್ನು ನೋಡಿ ನಾನು ಟ್ರೈ ಮಾಡಿದ್ದು. ಇದ್ಯಾರು? ಕೇಳು ಚರಣ ಮಹಾಪಾತ್ರ ಅವರ? ನೋಡಿ ಡ್ಯಾನ್ಸ್ ಆಗುವಾಗ ಬಾಡಿ ಹೇಗೆ ಬರ್ತದೆ ಅಂತ ಹೇಳುದನ್ನು. ಇದು ಲಿಲ್ಲಿ ಹೂವಲ್ಲ? ಲಿಲ್ಲಿ ಹೂವಲ್ಲ? ಇದು ಕಲಶ ಅಲ್ಲ? ಕಲಶ ಅಲ್ಲ ಇದು? ಎಷ್ಟು ಚಂದಾಗಿದೆ ಕಲಶ. ಶಿವಪಾರ್ವತಿ. ಇದು ಎಲ್ಲಿ ಇದು ಯಾವ್ದನ್ನ ನೋಡಿ ಮಾಡಿದ್ ನೀವು? ಯಾವ್ದಾದ್ರು ಶಿಲ್ಪಕಲೆಗಳನ್ನು ನೋಡಿ ಮಾಡಿದ್ದ? ನೋಡಿ ಅದು ಹೇಗೆ ಬಿಸಿಲಿಗೆ ಕಲ್ಲಿಗೆ ಬಿಸಿಲು ಬಿದ್ರೆ ಯಾವ ರೀತಿ ಕಾಣ್ತದೆ ಅಂತ ಹೇಳುದನ್ನು ಕೂಡ ಶೇಡ್ ರೀತಿಗೆ ತಂದಿದ್ದಾರೆ. ಮತ್ತೆ ಆ ನೆರಳು ಕೂಡ ಅದೇ 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 ಇದು ನೆರಳು. ನೋಡಿ ರೂಟ್ ಮ್ಯಾಪ್ ಕೂಡ ಹೀಗೆ ಮಾಡಿದ್ದಾರೆ. ನಾವು ಇದೊಂದೇ ಮಾಡಿದ್ದೀರಲ್ಲ, ತುಂಬಾ ಸಮಯ ಮೊದಲೇ ಮಾಡಿದ್ದೀರಲ್ಲ. ನಾವಿರುವುದಿಲ್ಲಿ, ಅಜ್ಜನ ಅಕ್ಷರ ಕೂಡ ಎಷ್ಟು ಚಂದ ಅಂತ ನೋಡಿ. ನಾವಿರುವ ಜಾಗವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ಇದೊಂದು ಡಿಸೈನ್, ಇದು ಕೂಡ ಸಿಮೆಟ್ರಿಕಲ್ ಡಿಸೈನ್. ಅವತ್ತು 9ನೇ ಕ್ಲಾಸಲ್ಲಿ ನನಗೆ ಹೇಳಿಕೊಟ್ರು ಅಂತ ಹೇಳಿದ್ರಲ್ಲ, ಅದು ಇದೇ ಡಿಸೈನ್. ನನ್ನ ಬರ್ತಡೇ ಆ ದಿನವೇ ಹೇಳಿಕೊಟ್ಟದ್ದು ನಾನು. ಕರೆಕ್ಟ್ ಇದು ಇದು ಹಾಸ್ಯವಾಗಿ ಅಲ್ಲ, ಚಾಪೆಯಾಗಿ.
ಈಗ ಹಿಡಿದು 2-3 ಮಾಡಿದ್ದೀರಿ ಹಾಗಾರಲ್ಲ? ಅದು ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಜ್ಜ? ಅಜ್ಜ ಇದನ್ನು ಮಾಡ್ಲಿಕ್ಕೆ ಇದು ಹೀಗೆ ಕಟ್ ಮಾಡಿ ಅಂಟಿಸುದಾ? ಅಂತ ಅಂಟಿಸುದಾ ಮಾವ ಮತ್ತೆ? ಓ ಓ, ಒಂದು ಲೈನ್ ಇದು ಮಾಡಿ ಮತ್ತೊಂದನ್ನು ಸುರಿಯುದು ಹಾಗಾದ್ರೆ? ಓ, ಎಷ್ಟು ಕೆಲಸ ಉಂಟು. ಇದೆಷ್ಟೊತ್ತು ಬೇಕು ಮಾಡ್ಲಿಕ್ಕೆ ನಿಮಗೆ ಮೊದ್ಲೆಲ್ಲ? 1 ಗಂಟೆ. ನಮಗೆಲ್ಲ 1 ಗಂಟೆಯಲ್ಲಿ ಕಟ್ಟು ಮಾಡಿ ಆಗುದಿಲ್ಲ. ಈಗ ನೋಡಿ ಎಷ್ಟು ಜನ ಬಂದಿದೆ. ಸಿಂಬಲ್ ಅಲ್ಲಿ ಮಾಡಿದಾರಲ್ಲ, ಅದೇ ಸಿಂಬಲ್. ಇದು ಸತ್ಯಸಾಯಿಯ ಸಿಂಬಲ್ ಅಲ್ಲ? ಅದೇ ಸಿಂಬಲ್ ಇಲ್ಲಿ ಮಾಡಿದ್ದಾರೆ ಎರಡನ್ನು. ಇದೆಂತದು ನೀವು ಉಪಯೋಗಿಸಿಕೊಂಡಿದ್ದದನ್ನು ಕೊಟ್ಟಿದ್ದೀರಿ ವಾಸವಿಗೆ? ಇದನ್ನೆಂತ ಅಂತ ಹೇಳುದು? ಪ್ಯಾಲೆಟ್ ಅಂತ ಹೇಳುದಾ? ಅಜ್ಜ ಯೂಸ್ ಮಾಡ್ತಿದ್ದ ಪ್ಯಾಲೆಟ್ ನಮಗೆ ಕೊಟ್ಟದ. ಇದು ಹಾಗೆಲ್ಲ ಅಜ್ಜ ಕಾಲೇಜಿಗೆ ಹೋಗುವಾಗ ಯೂಸ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ನೀರು ಹಾಕಿದ್ರೆ ಈಗಲೂ ಕಲರ್ ಬರ್ತದಲ್ಲ? ಬರ್ತದೆ. ಅಜ್ಜ ಕೊಟ್ಟದಂತ ನಾನು ಹಾಗೆ ತೆಗ್ದಿಟ್ಟುಕೊಂಡಿದ್ದೇನೆ. ಇದೆಲ್ಲ ನಿಂಗ ಅಂದು ಮಾಡಿಕೊಂಡಿದ್ದದ ಇದ್ರಲ್ಲಿ ನಿಂಗ ಕೊಟ್ಟದ ಮಾಡಿಕೊಂಡಿಟ್ಟದ್ರ ಕೊಟ್ಟದ? ನಿಂಗ ಡ್ರಾಯಿಂಗ್ ಸರ್ ಆಗಿದ್ದದ್ದು ಎಲ್ಲಿ? ಕೂಕುಜಡ್ಕಲ್ಲಿಯಾ? ಮತ್ತೆ ಎಷ್ಟು ಸಮಯ ಸರ್ವಿಸ್ ಮಾಡಿದ್ದಿ ಸರ್ ಆಗಿತ್ತಿದ್ದಿ? 5 ವರ್ಷವಾ? ಅದು ನಿಂಗ ದುಡ್ಡು ತಕೊಳ್ತಿದ್ರ ಅಲ್ಲ ಫ್ರೀ ಸರ್ವಿಸಾ ನಿಂಗಳದ್ದು? ಫ್ರೀ ಸರ್ವಿಸಾ? ನಿಂಗ ಡ್ರಾಯಿಂಗ್ ಇಲ್ಲಿ ಇದು ಸರ್ ಆಯ್ಕೊಳ್ಳಿ ಹೇಗೆ ಬಂತು ಆಸಕ್ತಿ? ನಾನು ಕಲ್ತಿಲ್ಲ ಡ್ರಾಯಿಂಗು. ಇಷ್ಟು ಹೊತ್ತು ನಿಂಗ ಡ್ರಾಯಿಂಗ್ಗಳ ತೋರಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆತಜ್ಜ ಹೆಂಗ ತೋರಿಸಿದ್ದು. ಖುಷಿ ಆತ.